ವೆಲ್ಕಮ್ ಬ್ಯಾಕ್ ಗೈಸ್. ಐದನೇ ಕಂಟೆಸ್ಟೆಂಟ್ ಆಗಿ ನಮ್ಮ ಜಾನ್ವಿ ಕಾರ್ತಿಕ್ ಅವರು ಬಿಗ್ ಬಾಸ್ ಮನೆ ಒಳಗಡೆಗೆ ಎಂಟರ್ ಆಗಿದ್ದಾರೆ. ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆಗೆ ಇವರು ಐದನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆ ಒಳಗಡೆ ಎಂಟರ್ ಆಗ್ತಾ ಇದ್ದಾರೆ. ಆ್ಯಂಡ್ ಇವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮ್ಗೆ ಗೊತ್ತಿರೋಂಗೆ ಮುಂಚೆ ನ್ಯೂಸ್ ಆ್ಯಂಕರ್ ಆಗಿದ್ರು. ಸೊ ಅದಾದಮೇಲೆ ಅಲ್ಲಿಂದ ಬಿಟ್ಟು ಆ್ಯಂಡ್ ರಿಯಾಲಿಟಿ ಶೋಗಳಲ್ಲಿ ಮಾಡಿದ್ರು. ಆ್ಯಂಡ್ ಅದೇ ಕಲರ್ಸ್ ಕನ್ನಡದಲ್ಲೇ ಸುಮಾರು ಶೋಗಳನ್ನ ಮಾಡಿದ್ದಾರೆ. ಒಂದು ರಾಜರಾಣಿ ಅಂತ ಅನಿಸುತ್ತೆ. ಸೊ ಅದಾದಮೇಲೆ ಗಿಚ್ಚಿ ಗಿಲಿಗಿಲಿಯನ್ನು ಮಾಡಿದ್ರು. ಆ್ಯಂಡ್ ಎರಡು ಕಡೆ ಒಂದು ರೀತಿ ನ್ಯಾಯ ಒದಗಿಸಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ರಿಯಾಲಿಟಿ ಶೋ ಆದರೂ ಆಗಿರ್ಬೋದು, ಜೊತೆಗೆ ನ್ಯೂಸ್ ಆ್ಯಂಕರ್ ಆದರೂ ಆಗಿರ್ಬೋದು, ಎರಡು ಕಡೆಗೆ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಅದಾದಮೇಲೆ ಅವ್ರ ಫ್ಯಾಮ್ಲಿನಲ್ಲಿ ಏನು ಅವ್ರ ಹಸ್ಬೆಂಡ್ ಜೊತೆಗೆ ಒಂದು ಡೈವೋರ್ಸ್ ಆಯಿತು. ಸೊ ಅದಾದಮೇಲೆ ಕೆಲವೊಂದು ಮಾತುಗಳು ಹಾಗೆ ಹೇಗೆ ಕೇಳಿ ಬಂದಾದಮೇಲೆ ಅದ್ರ ಬಗ್ಗೆ ಸ್ವಲ್ಪ ಅವರು ವಿಡಿಯೋದಲ್ಲಿ ಮಾತಾಡ್ಕೊಂಡಿದ್ದಾರೆ. ಆ್ಯಂಡ್ ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಅನಿಸುತ್ತೆ. ಆ್ಯಂಡ್ ಪಾಸಿಟಿವ್ ಆಗಿದ್ದಾರೆ. ಆ್ಯಂಡ್ ಬೇರೆ ಜನಗಳು ಏನೇ ಹೇಳಿದ್ರು ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ದೇನೆ ಸೊ ತಾನು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಅದ್ರ ಬಗ್ಗೆನೇ ಮುಂದೆ ಅದನ್ನು ತೊಗೊಂಡೆ ಆ ಪಾಸಿಟಿವ್ ತೊಗೊಂಡೇ ಮುಂದೆ ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಆ್ಯಂಡ್ ಫ್ಯಾಮಿಲಿ ಸಪೋರ್ಟ್ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ ಅವ್ರಿಗೆ. ಆ್ಯಂಡ್ ಪಾಸಿಟಿವ್ ಆಗಿದ್ದರೂ ಕೂಡ. ಆ್ಯಂಡ್ ಬಿಗ್ ಬಾಸ್ ಬಗ್ಗೆ ಒಂದು ಸ್ವಲ್ಪ ಅವ್ರಿಗೆ ಗೊತ್ತೂ ಇದೆ. ಮೇ ಬಿ ಒಂದು ಸಾರಿ ಅವರು ಆ್ಯಂಕರ್ ಆಗಿಯೇ ಒಂದು ಟಾಸ್ಕಲ್ಲಿ ಏನೋ ಬಂದಿದ್ರು ಅಂತ ಅನಿಸುತ್ತೆ ನಂಗೆ ನೆನಪಿರೋ ಪ್ರಕಾರ. ಆ್ಯಂಡ್ ಅವ್ರ ಮಗನ ಬಗ್ಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಇದೆ. ಆ್ಯಂಡ್ ಅದನ್ನು ಅವರು ಒಂದು ಬ್ರೇವ್ ವುಮೆನ್ ಆಗಿ ಈ ಒಂದು ಸಮಾಜದಲ್ಲಿ ಮುಂದೆ ಹೋಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇ ಬಿ ಪಾಸಿಟಿವ್ ಖಂಡಿತವಾಗ್ಲೂ ಇದ್ದಾರೆ. ಆ್ಯಂಡ್ ಕಾನ್ಫಿಡೆಂಟ್ ಆಗಿದ್ದಾರೆ. ಓವರ್ ಕಾನ್ಫಿಡೆನ್ಸ್ ಇಲ್ಲ, ಬಟ್ ಕಾನ್ಫಿಡೆಂಟ್ ಆಗಿ ಇದ್ದಾರೆ. ಮೇ ಬಿ ಬಿಗ್ ಬಾಸ್ ಮನೆ ಒಳಗಡೆಗೆ ತುಂಬ ಚೆನ್ನಾಗಿ ಆಡ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲರ ಜೊತೆಗೆ ಕೂಡ ಚೆನ್ನಾಗಿದ್ದರೆ ಖಂಡಿತವಾಗ್ಲೂ ಇವರು ಕೂಡ ಸ್ವಲ್ಪ ಜಾಸ್ತಿ ದಿನನೇ ಸರ್ವೈವ್ ಆಗ್ತಾರೆ ಅಂತ ಅನಿಸುತ್ತೆ. ಆ್ಯಂಡ್ ಏನಾದರೂ ತಪ್ಪು ಅಂತ ಅನಿಸಿದ್ರೆ ಮೇ ಬಿ ಅಲ್ಲೇ ಮುಖದ ಮೇಲೆ ಹೇಳುವಂಥ ಕ್ಯಾರೆಕ್ಟರ್ ಅಂತ ಅನಿಸ್ತಾ ಇದೆ. ಓಕೆ, ನೋಡೋಣ. ತುಂಬ ಸ್ಟ್ರಗಲ್ ನೋಡಿದ್ದಾರೆ. ಆ್ಯಂಡ್ ಪಾಸಿಟಿವ್ ಇದ್ದಾರೆ. ಸೊ ಬಿಗ್ ಬಾಸ್ ಮನೆ ಒಳಗಡೆ ನನ್ನ ಪ್ರಕಾರ ಸರ್ವೈವ್ ಆಗ್ತಾರಂತ ಅನಿಸುತ್ತೆ. ಓಕೆ, ಅಳಕ್ ಬ್ಲೋಕಲ್ಲಿ ಹೋಗುವಂಥ ಕ್ಯಾಂಡಿಡೇಟ್ ಅಂತೂ ಅಲ್ಲ. ಓಕೆ, ಸರ್ವೈವ್ ಆಗ್ತಾರಂತ ಅನಿಸುತ್ತೆ. ಓಕೆ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.